ಎಲ್ರಿಗೂ ನಮಸ್ಕಾರ. ಯಾರು ನನ್ನ ವೀಡಿಯೋ ನೋಡ್ತಾ ಡಬಲ್ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ಒಂದು 2,500 ಜನಕ್ಕೆ ಮದುವೆ ಊಟ ಮಾಡ್ತಾಯಿದ್ವಿ. ಒಂದು ಪಾತ್ರೆ ಇಡ್ಸಲ್ಲ ಅಂತ ಹೇಳ್ಬಿಟ್ಟು 2 ಪಾತ್ರೆ ದಮ್ ಮಾಡಿದ್ವಿ. 75 kg ದಮ್ಮು, ಇದು 50 kg ದಿಷ್ಟಿ ಜಿಗಿತಾ ಇದ್ವಿ ಪಲಾವ್ಗೆ. ತಿರ್ಗಿಸ್ತಾ ಇದ್ದೀನಿ ನಿಧಾನಾಗಿ. ಇದಕ್ಕೊಂದು 25 kg ಬಾಸ್ಮತಿ, 25 kg ಮಾಮೂಲಿ ಅಕ್ಕಿ ಹಾಕಿರೋದು 50 kg. ಅದಕ್ಕೆ 10 kg ಬಾಸ್ಮತಿ, 15 kg ಮಾಮೂಲಿ ಅಕ್ಕಿ ಹಾಕಿದ್ವಿ. ಎಲ್ಲೋ ದಮ್ ಬಿಚ್ತಾ ಇದ್ದೀನಿ. ಒಲೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ ಮಾಡೋದು. ಇಕ್ಕಟ್ಟು ಬೇರೆ ಜಾಗ ಫುಲ್ಲು ಬಿಸಿ ಆಗುತ್ತೆ. ಇಲ್ಲಿ ಅನ್ನ ಮಾಡಿದ್ದೀವಿ ಒಲೆಯಲ್ಲಿ. ದಮ್ ಬಿಚ್ತಾ ಇದ್ದೀನಿ ನೋಡಿ, ನೀಟಾಗಿ ಚೆನ್ನಾಗಿ ಬಂದಿದೆ. ಈಗ ಮೈಸೂರು ಪಾಕ್ ಕಟ್ ಮಾಡಬೇಕಾಯಿತು, ಅಲ್ಲಿ ಹೋಗಿದೆ. ಮೈಸೂರು ಪಾಕ್ ಕಟ್ ಮಾಡ್ತಾಯಿದ್ದೀನಿ. ಅದು ಒಂದು 3,000 ಪೀಸ್ ಮಾಡಿದ್ದೆ. ಒಂದು 500 ಪೀಸ್ ಜಾಸ್ತಿನೇ ಮಾಡ್ತೀವಿ, ಯಾಕಂದರೆ ಸ್ವಲ್ಪ ಎತ್ಕೊಂಡು ಹೋಗ್ತಾರಲ್ವ ಹೊರಗಳೆಲ್ಲ. ಒಂದು 500 ಪೀಸ್ ಜಾಸ್ತಿನೇ ಮಾಡ್ತೀವಿ. ಈಗ ಅದು ಮುಗೀತು. ಈಗ ಕಡುಬು ಮಾಡ್ತಾಯಿದ್ವಿ. ಒಂದು ಐಟಮ್ ಇಷ್ಟೆಲ್ಲ ಮಾಡಿದ್ವಿ ಇವತ್ತು ಮದುವೆಯಲ್ಲಿ. ಬೆಳಿಗ್ಗೆ ಊಟಕ್ಕೆ ಇದು ಕಡುಬು ನೋಡಿ ಎಷ್ಟು ಈಸಿಯಾಗಿ ಮಾಡ್ತಾಯಿದ್ವಿ. ಬಾಳೆಲೆ ಬಿಸಿನೀರಲ್ಲಿ ಹಾಕ್ಬಿಡ್ಬೇಕು. ಮತ್ತು ಮಾಮೂಲಿ ಹಿಟ್ಟನ್ನು ಮುದ್ದೆ ತೊಳಸ್ಕೊಂತೀವಿ. ಆ ಥರ ಹಿಟ್ಟನ್ನು ಗ್ರೈಂಡಲ್ಲಿ ರುಬ್ಕೊಂತಿರೋಂಗಿಂತ ರುಬ್ಬೋ ಕಾರಣಕ್ಕೆ ಮೆತ್ತಿಗೆ ಬೇಗ ಸಾಫ್ಟಾಗಿರುತ್ತೆ ಮುದ್ದೆ ಹಿಟ್ಟದು. ಅಕ್ಕಿ ಹಿಟ್ಟನ್ನು ತುಂಬ ಫಾಸ್ಟಾಗಿ ಮಾಡ್ತಾಯಿದ್ವಿ, ಯಾಕಂದ್ರೆ ಟೈಮ್ ಇಲ್ಲ. ಮತ್ತು ಸ್ಲೋ ಮಾಡಿದ್ರೆ ಆಗಲ್ಲ ಅಂತೇಳ್ಬಿಟ್ಟು ಫಾಸ್ಟಾಗಿ ಮಾಡ್ತಾಯಿದ್ವಿ. ಈಗ ಊಟಗಳು ನಡೀತಾ ಇದೆ. ಇಷ್ಟೆಲ್ಲ ಐಟಮ್ ಮಾಡಿದ್ವಿ ಇವತ್ತು. ಎಲ್ಲನೂ ಎಲ್ಲ ಸೂಪರಾಗಿ ಬಂದಿತ್ತು ಅಡುಗೆ. ಎಲ್ಲ ಅಷ್ಟೇ ಎಲ್ಲರೂ ಮೆಚ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿದ್ರೆ ಲಾಸ್ಟ್ ಗಂಟ.